ಹೌದು, ಜನರಿಗೆ ಸುರಕ್ಷತೆಗಿಂತ ಸ್ಟೈಲೇ ಮುಖ್ಯ ಅನ್ನೋದು ಇಂದು ಮತ್ತೊಮ್ಮೆ ಸಾಬೀತಾಯಿತು. ಕಳೆದ ಒಂದು ವಾರದಿಂದ ಪೊಲೀಸ್ ಇಲಾಖೆ ಸೇರಿದಂತೆ ಇತರರು ಹೆಲ್ಮೆಟ್ ಧರಿಸುವಂತೆ ನಿರಂತರವಾಗಿ ಮನವಿ ಮಾಡಿದ್ರೂ ನಮ್ಮ ಜಿಲ್ಲೆಯ ಬೈಕ್ ಸವಾರರು ಮಾತ್ರ ಕ್ಯಾರೆ ಅಂದಿಲ್ಲ. ಎಂದಿನಂತೆ ಇಂದು ಹೆಚ್ಚು ಜನರು ಹೆಲ್ಮೆಟ್ ಇಲ್ಲದೆ ರಸ್ತೆಗಿಳಿದಿದ್ದಾರೆ. ಪರಿಣಾಮ ಪೊಲೀಸರು ಹಿಡಿದು ದಂಡ ಹಾಕಿದ್ರು. ಹೀಗೆ ದಂಡ ಪಾವತಿಸಿದವರಲ್ಲಿ ಹೆಚ್ಚಿನವರು ಸುಶಿಕ್ಷಿತರೇ ಆಗಿರೋದು ಮಾತ್ರ ವಿಪರ್ಯಾಸ. ಎಲ್ಲೊಮ್ಮೆ ನೋಡಿ, ಈತ ವಕೀಲ, ಈತನಿಗೆ ಕೋರ್ಟ್ಗೆ ಹೋಗಬೇಕಾದ್ರೆ ಕೋಟ್ ಹಾಕಬೇಕು ಅನ್ನೋದು ಗೊತ್ತಿದೆ, ಹಾಗಾಗಿಯೇ ಕೋಟ್ ಧರಿಸಿದ್ದಾರೆ. ಆದರೆ ಬೈಕ್ ಚಲಾಯಿಸಬೇಕಾದ್ರೆ ಹೆಲ್ಮೆಟ್ ಧರಿಸಬೇಕು ಅನ್ನೋದು ಮಾತ್ರ ಗೊತ್ತಿಲ್ಲ. ಹಾಗಾಗಿಯೇ ರಾಜಾರೋಷವಾಗಿ ಬಂದು ಸಂದರ್ಶಿನಿ ಹೋಟೆಲ್ ಮುಂದೆ ಬೈಕ್ ನಿಲ್ಲಿಸಿ ಹೋಟೆಲ್ ಒಳಗಡೆ ಹೋದ್ರು. ಅದರಲ್ಲೂ ಹೆಲ್ಮೆಟ್ ಧರಿಸದ ಬಗ್ಗೆ ದಂಡ ಹಾಕಲು ಪೊಲೀಸರು ಕರೀತಿದ್ರು, ತಿರುಗಿ ನೋಡದೆ ಹೋಟೆಲ್ ಒಳಗೆ ಹೋದ್ರು. ನಂತರ ಪೊಲೀಸರು ಆತನಿಗೆ ಸಂಚಾರಿ ನಿಯಮದ ಪಾಠ ಮಾಡಿದ ಮೇಲೆ ದಾರಿಗೆ ಬಂದ್ರು ನೋಡಿ. ದಂಡ ಪಾವತಿ ಮಾಡೋ ಜೊತೆಗೆ ನೀವು ಹೆಲ್ಮೆಟ್ ಧರಿಸಿ, ನಾನು ಹೆಲ್ಮೆಟ್ ಧರಿಸ್ತೀನಿ ಅಂತ ಹೇಳೋ ಮೂಲಕ ತೆರಳಿದ್ರು. ಇನ್ನು ಈ ಅಮ್ಮನ್ ನೋಡಿ, ಮುಖ ತುಂಬ ಬಟ್ಟೆ ಸುತ್ತಕೊಂಡು ತಲೆಗೆ ಮಾತ್ರ ಹೆಲ್ಮೆಟ್ ಹಾಕದೆ ಏನೋ ಜೋಶ್ನಲ್ಲಿ ಬೈಕ್ ಓಡಿಸ್ಕೊಂಡು ಬಂದ್ರು ನೋಡಿದ್ರಲ್ಲ. ಈ ಅಮ್ಮನ್ನ ಪೊಲೀಸರು ತಡೆದದ್ದು. ಪಾಪ ನೀಟಾಗಿ ಮೊಬೈಲ್ ತೆಗೆದು ಫೋನ್ ಪೇ ಮೂಲಕ ದಂಡ ಪಾವತಿ ಮಾಡಿದ್ರು. ನಮ್ಮ ಪೊಲೀಸರು ಹೆಲ್ಮೆಟ್ ಧರಿಸಿದವರಿಗೆ ಕೇವಲ ದಂಡ ಕಟ್ಟಿಸ್ಕೊಂಡು ಬಿಡ್ತಾ ಇಲ್ಲ, ಮತ್ತೊಮ್ಮೆ ಇದು ಪುನರಾವರ್ತನೆಯಾದರೆ ಬೈಕ್ ಸೀಸ್ ಮಾಡಿ ಪ್ರಕರಣ ದಾಖಲಿಸುವ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ಇದರಿಂದ ಹೆಲ್ಮೆಟ್ ಧರಿಸದ ಬೈಕ್ ಸವಾರರು ತೆಪ್ಪಗೆ ದಂಡ ಕಟ್ಟಿ ಹೋಗ್ತಿದ್ದಾರೆ. ಇನ್ನು ಈ ಮನುಷ್ಯನ್ ನೋಡಿ, ಪಾಪ ಬೆಳಗ್ಗೆ ಮುಖ ತೊಳೆದೆ ಬೈಕ್ ಎತ್ಕೊಂಡು ರಸ್ತೆಗೆ ಬಂದಿದ್ದಾನೆ. ಈತನ ತೊಳೆಯದ ಮುಖ ನೋಡಿದ ಪೊಲೀಸರಿಗೆ ಹೆಲ್ಮೆಟ್ ಒಂದೇ ಅಲ್ಲ, ಬೆಳಿಗ್ಗೆ ಚಳಿಗೆ 90 ಏರಿಸಿಯೇ ಬಂದಿದ್ದಾನೆ ಅನ್ನೋ ಅನುಮಾನ ಬಂದಿದೆ. ಅದಕ್ಕೆ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಅನುಮಾನದಿಂದ ಆತನ ಚೆಕಪ್ಗೆ ಮುಂದಾಗಿದ್ದಾರೆ. ಈ ಪುಣ್ಯಾತ್ಮ, ನಾನು ಆಸ್ಪತ್ರೆಗೆ ಬಂದು ಮೆಡಿಕಲ್ ಚೆಕಪ್ ಬೇಕಾದರೆ ಮಾಡಿಸ್ಕೋತೀನಿ, ಈ ದರಿದ್ರ ಪೈಪ್ ಮಾತ್ರ ಬಾಯಿಗೆ ಬಿಡಲ್ಲ ಅಂತ ಹಠ ಹಿಡಿದಿದ್ದಾನೆ. ಯಾಕಯ್ಯ ನೀನು ಈ ಪೈಪ್ ಬಾಯಿಗಿಟ್ಟು ಊದಲ್ಲ ಅಂತ ಕೇಳಿದ್ರೆ, ಯಾರ್ಯಾರೋ ಬಾಯಿಗಿಟ್ಟಿರೋ ಪೈಪ್ನ ನಾನು ಯಾಕೆ ಬಾಯಿಗಿಡ್ಲಿ ಅಂತಾನೆ. ಕೊನೆಗೂ ಪೊಲೀಸರು ಆತನ ಮನವೊಲಿಸಿ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿದ್ರು. ಪಾಪ ಕುಡ್ದಿಲ್ಲ ಅಂತ ಗೊತ್ತಾಯಿತು. ಆಯಿತು, ಹೆಲ್ಮೆಟ್ ಹಾಕದೇ ಇರೋದಕ್ಕೆ ದಂಡ ಕಟ್ಟು ಹೋಗಪ್ಪ ಅಂತ ಪೊಲೀಸರು ಕಳಿಸ್ಕೊಟ್ರು. ಇನ್ನು ಪ್ರತಿನಿತ್ಯ ಮಾರ್ಕೆಟ್ಗೆ ಹೋಗಿ ಬರೋ ರೈತರು ಪಾಡಂತೂ ಹೇಳದಿರೋದು. ಹೂವು ತರಕಾರಿ ಬೈಕ್ ಮೇಲೆ ಹಾಕ್ಕೊಂಡು ಮಾರುಕಟ್ಟೆಗೆ ಹೋಗೋದಕ್ಕೆ ಅಂತ ಬರೋ ರೈತರು ಹೆಲ್ಮೆಟ್ ಇಲ್ಲದೆ ಬರೋರೇ ಹೆಚ್ಚಾಗಿದ್ರು. ಇದನ್ನು ಕಂಡ ಪೊಲೀಸರು ಅವರನ್ನು ತಡೆದು ದಂಡ ಹಾಕಿದ್ರು. ಮಾರುಕಟ್ಟೆಯಲ್ಲಿ ಹೂ ಮಾರಿದ್ರೆ ಬರೋ ಹಣ ಇಲ್ಲೇ ದಂಡ ಕಟ್ಟಬೇಕಾಯ್ತಲ್ಲ ಅನ್ನೋ ಬೇಸರದಲ್ಲೇ ರೈತರು ದಂಡ ಪಾವತಿಸಿ ಮಾರುಕಟ್ಟೆಯತ್ತ ಮುಖ ಮಾಡೋದು ಸಾಮಾನ್ಯವಾಗಿತ್ತು. ಇನ್ನು ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದ ಪೊಲೀಸರು ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡೋ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸೋ ಕೆಲಸ ಜೋರಾಗಿಯೇ ಮಾಡಿದ್ರು. ಮುಖ್ಯವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಇಡೀ ಪೊಲೀಸ್ ತಂಡ ಜಿಲ್ಲಾ ಕೇಂದ್ರದಲ್ಲಿಂದು ಬೆಳ್ಳಂಬೆಳಗ್ಗೆ ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡೋ ಸವಾರರಿಗೆ ಚಳಿಯಲು ಬಿಸಿ ಮುಟ್ಟಿಸುವ ಕೆಲಸಕ್ಕೆ ಮುಂದಾದರು. ಈ ವೇಳೆ ಹಲವು ಸವಾರರು ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆಸಿದ ಘಟನೆಯೂ ನಡೆಯಿತು. ಆದರೆ ಯಾವುದಕ್ಕೂ ಜಗ್ಗದ ಪೊಲೀಸರು ಹೆಲ್ಮೆಟ್ ಇಲ್ಲದ ಬೈಕ್ ಸವಾರರಿಗೆ ದಂಡ ಹಾಕೋದನ್ನು ಬಿಡಲಿಲ್ಲ. ಇನ್ನು ಹೆಲ್ಮೆಟ್ ಧರಿಸಿ ಬೈಕ್ ಚಾಲನೆ ಮಾಡ್ತಿದ್ದ ಸವಾರರಿಗೆ ಬೆಳಗಿನ ಚಳಿಯಲ್ಲಿ ಬಿಸಿ ಬಿಸಿ ಟೀ ಮತ್ತು ಬಿಸ್ಕೆಟ್ ನೀಡಿ ಅಭಿನಂದಿಸುವ ಕೆಲಸವನ್ನು ಪೊಲೀಸರು ಮಾಡಿದರು. ಒಟ್ಟಿನಲ್ಲಿ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿಯೂ ಎಂದಿನಿಂದ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದ್ದು, ಎಲ್ಲ ಕಡೆಯಲ್ಲೂ ಇದೇ ಸಮಸ್ಯೆ ಇದೆ. ಆದರೆ ಪೊಲೀಸರು ಇಂದು ತುಂಬಾ ಕರ್ತವ್ಯ ಪ್ರಜ್ಞೆ ಮೆರೆದಿದ್ದು, ಇದು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ನಿರಂತರವಾಗಿ ಮುಂದುವರಿಯದೆ ಸಮಸ್ಯೆಗೆ ಪರಿಹಾರ ಸಿಗಲು ಸಾಧ್ಯವಿಲ್ಲ. ಆದರೆ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಣೆ ಮಾಡಲಿದೆಯಾ ಗೊತ್ತಿಲ್ಲ, ಕಾದ್ ನೋಡಬೇಕು.